ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 10ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿರುವಂತಹ ಪೂರಕ ಪಾಠ ಡಾಕ್ಟರ್ ವಿಜಯಶ್ರೀ ಸಬ್ರದ್ ಅವರು ಬರೆದಿರುವಂತಹ ವಸಂತ ಮುಖ ತೋರಲಿಲ್ಲ ಅನ್ನುವಂತಹ ಒಂದು ಪೂರಕ ಪಾಠವನ್ನು ನಾವಿಂದು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಪಠ್ಯಪೂರಕ ಅಧ್ಯಯನ 1, ವಸಂತ ಮುಖ ತೋರಲಿಲ್ಲ, ಡಾಕ್ಟರ್ ವಿಜಯಶ್ರೀ ಸಬ್ರದ್. ನೋಡಿ, ವಸಂತ ಮುಖ ತೋರಲಿಲ್ಲ ಅನ್ನುವಂಥ ಒಂದು ಪೂರಕ ಪಾಠವನ್ನು ನೋಡೋಕ್ಕಿಂತ ಮುಂಚೆ ವಸಂತ ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡೋಣ. ವಸಂತ ಅಂದರೆ ಇದೊಂದು ಋತುವಿನ ಹೆಸರು. ಮಕ್ಕಳೇ, ಒಟ್ಟು 6 ಋತುಗಳು ಬರ್ತಾವೆ. ಯಾವ್ಯಾವ ಗೊತ್ತಾ? ವಸಂತ ಋತು, ವರ್ಷ ಋತು, ಗ್ರೀಷ್ಮ, ಶಿಶಿರ, ಹೇಮಂತ, ಶರದ್ ಅಂಥೇಳಿ 6 ಋತುಗಳು ಬರ್ತಾವೆ. ನೋಡಿ, ಯಾವುದು? ವಸಂತ ಋತು, ವರ್ಷ ಋತು, ಗ್ರೀಷ್ಮ ಋತು, ಶಿಶಿರ ಋತು, ಹೇಮಂತ ಋತು, ಶರದ್ ಋತು. ಹೌದಾ? 6 ಋತುಗಳಲ್ಲಿ ಮೊದಲೇದಾಗಿದೆ ಯಾವುದು? ವಸಂತ ಋತು. ಇದನ್ನು ನಾವು ಋತುಗಳ ರಾಜ ಅಂತಲೇ ಕರಿತೀವಿ. ಈ ವಸಂತ ಮುಖ ತೋರಲಿಲ್ಲ, ಯಾಕೆ ತೋರಲಿಲ್ಲ, ಯಾವುದಕ್ಕಾಗಿ ಮುಖವನ್ನು ತೋರಲಿಲ್ಲ ಎನ್ನುವುದೇ ಈ ಪಠ್ಯದ ಸಂಪೂರ್ಣ ಸಾರಾಂಶ. ಹೌದಾ? ವಸಂತ ಮುಖ ತೋರಲಿಲ್ಲ ಯಾರಿಗೆ, ಯಾವುದಕ್ಕಾಗಿ, ಏನೆಂಬುದನ್ನು ಈ ಪದ್ಯದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಡಾಕ್ಟರ್ ವಿಜಯಶ್ರೀ ಸಬ್ರದ್ ಅವರ ಕವಿ ಪರಿಚಯವನ್ನು ನೋಡ್ಕೊಂಡು ಬರೋಣ. ಕೃತಿಕಾರರ ಪರಿಚಯ. ಡಾಕ್ಟರ್ ವಿಜಯಶ್ರೀ ಸಬ್ರದ್ ಬಂಡಾಯ ಸಾಹಿತ್ಯದ ಸಂದರ್ಭದ ಬಹುಮುಖ್ಯ ಕವಯಿತ್ರಿ. ನೋಡಿ, ಡಾಕ್ಟರ್ ವಿಜಯಶ್ರೀ ಸಬ್ರದ್ ಅವರು ಬಂಡಾಯ ಸಾಹಿತ್ಯ ಸಂದರ್ಭ ಬಹುಮುಖ್ಯ ಕವಯಿತ್ರಿ. ನೋಡಿ, ಬಂಡಾಯ ಸಾಹಿತ್ಯ ಅಂದರೆ ಬಂಡಾಯ ಅಂದರೆ ಹೋರಾಟ. ಹೌದಾ? ಆಧುನಿಕ ಸಾಹಿತ್ಯ ಪ್ರಕಾರಗಳು 4 ಪ್ರಕಾರಗಳು ಬರ್ತಾವೆ. ಹೌದಾ? ಯಾವ್ಯಾವುದು? ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ಇನ್ನೊಂದು ದಲಿತ ಮತ್ತು ಬಂಡಾಯ ಸಾಹಿತ್ಯ. ಹೀಗಾಗಿ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಕವಯಿತ್ರಿಗಳಲ್ಲಿ ಇವು ಡಾಕ್ಟರ್ ವಿಜಯಶ್ರೀ ಸಬ್ರದ್ ಅವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. 1957ರಲ್ಲಿ ಬೀದರ್ನಲ್ಲಿ ಜನಿಸಿದರು. ನೋಡಿ, ಇವರು 1957ರಲ್ಲಿ ಎಲ್ಲಿ? ಬೀದರಲ್ಲಿ ಜನಿಸ್ತಾರೆ. ಉರಿಲಿಂಗ, ಹೂವಿನ ತೇರನೇರಿ ನಾಟಕಗಳು, ಸಾಹಿತ್ಯ ಮತ್ತು ಮಹಿಳೆ, ಜಾನಪದ ಮತ್ತು ಮಹಿಳೆ ಮುಂತಾದ ವಿಮರ್ಶಾ ಸಂಕಲನಗಳು, ಜ್ವಲಂತ, ಲಕ್ಷ್ಮಣ ರೇಖೆ ದಾಟಿದವರು, ಮುಗಿಲ ಮಲ್ಲಿಗೆ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ನೋಡಿ, ಇವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಬ್ಬರ ಬಂಡಾಯ ಸಾಹಿತ್ಯದ ಪ್ರಮುಖ ಕವಿಯಾಗಿರುವಂತಹ ಡಾಕ್ಟರ್ ವಿಜಯಶ್ರೀ ಸಬ್ರದ್ ಅವರು ಕೂಡ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಹಲವಾರು ನಾಟಕಗಳನ್ನ, ಕವನ ಸಂಕಲನಗಳನ್ನ, ವಿಮರ್ಶಾ ಸಂಕಲನಗಳನ್ನು ಇವರು ಕೊಡುಗೆಯಾಗಿ ನೀಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದದ್ದು ಯಾವಪ್ಪ ಅಂದರೆ ಇವ್ರ ನಾಟಕಗಳು ಉರಿಲಿಂಗ, ಹೂವಿನ ತೇರನೇರಿ ಅನ್ನುವಂತಹ ನಾಟಕಗಳು, ಸಾಹಿತ್ಯ ಮತ್ತು ಮಹಿಳೆ, ಜಾನಪದ ಮತ್ತು ಮಹಿಳೆ, ಹೀಗೆ ಹಲವಾರು ವಿಮರ್ಶಾತ್ಮಕ ಕವನ ಸಂಕಲನಗಳನ್ನ ರಚನೆಯನ್ನು ಮಾಡಿದ್ದಾರೆ. ಜ್ವಲಂತ, ಲಕ್ಷ್ಮಣ ರೇಖೆ ದಾಟಿದವರು, ಮುಗಿಲ ಮಲ್ಲಿಗೆ, ಹೀಗೆ ಕವನ ಸಂಕಲನ ಕೂಡ ಇವರು ರಚಿಸಿದ್ದಾರೆ. ರತ್ನಮ್ಮ ಹೆಗ್ಗಡೆ ಬಹುಮಾನ, ಮೈಸೂರಿನ ಸಾಹಿತ್ಯ ಶ್ರೀ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳಿಂದ ಪುರಸ್ಕೃತರಾಗಿದ್ದು, ಗುಲ್ಬರ್ಗಾ ವಿವಿ ಮತ್ತು ಮಹಿಳಾ ವಿವಿಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಸಿಂಡಿಕೇಟ್ ಸದಸ್ಯರಾಗಿ, ಧಾರವಾಡದ ಕಲಾ ನಿಕಾಯದ ಡೀನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ನೋಡಿ, ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಹಲವಾರು. ಅದರಲ್ಲಿ ಯಾವಪ್ಪ ಅಂದ್ರೆ ರತ್ನಮ್ಮ ಹೆಗ್ಗಡೆ ಬಹುಮಾನ ಬಂದೈತಿ. ಆಮೇಲೆ ಮೈಸೂರಿನ ಸಾಹಿತ್ಯ ಶ್ರೀ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ಅತ್ತಿಮಬ್ಬೆ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳಿಂದ ಇವರಿಗೆ ಭಾಜನರಾಗಿದ್ದಾರೆ. ಆಮೇಲೆ ಗುಲ್ಬರ್ಗ ವಿವಿ ಮತ್ತು ಮಹಿಳಾ ವಿವಿಗಳಲ್ಲಿ ಇವರು ಕನ್ನಡ ಪ್ರಾಧ್ಯಾಪಕರಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ ಮತ್ತು ಆ ವಿಭಾಗದ ಮುಖ್ಯಸ್ಥರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸಿಂಡಿಕೇಟ್ ಬ್ಯಾಂಕ್ನ ಸದಸ್ಯರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಧಾರವಾಡದಲ್ಲಿರ್ತಕ್ಕಂತಹ ಕಲಾ ನಿಕಾಯದ ಡೀನ್ ಆಗಿ ಇವರು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಪ್ರಸ್ತುತ ಮಹಿಳಾ ವಿವಿ ವಿಸ್ತರಣಾ ಕೇಂದ್ರ ಮಂಡ್ಯ ಇಲ್ಲಿ ವಿಶೇಷ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೋಡಿ, ಇವರು ಪ್ರಸ್ತುತ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂತಹ ಮಹಿಳಾ ವಿವಿ ವಿಸ್ತರಣಾ ಕೇಂದ್ರದಲ್ಲಿ ಏನು ಮಾಡಿದ್ದಾರೆ? ವಿಶೇಷ ಅಧಿಕಾರಿಗಳಿಗೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಈ ಕವನವನ್ನು ಮುಗಿಲ ಮಲ್ಲಿಗೆ ಕವನ ಸಂಕಲನಗಳಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಈ ಕವನವನ್ನು ಮುಗಿಲ ಮಲ್ಲಿಗೆ ಅನ್ನುವಂಥ ಒಂದು ಕವನ ಸಂಕಲನದಿಂದ ಏನು ಮಾಡಿದೆ? ಆಯ್ದುಕೊಳ್ಳಲಾಗಿದೆ. ಪ್ರವೇಶ ಭಾಗದಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ, ಮಹಿಳಾ ಶೋಷಣೆ ಎಂಬುದು ಭ್ರೂಣದಿಂದಲೇ ಪ್ರಾರಂಭವಾಗುತ್ತೆ. ನೋಡಿರಿ, ಮಹಿಳಾ ಶೋಷಣೆ ಅನ್ನೋದು ಯಾವಪ್ಪ ಅಂದ್ರೆ ಇವ ಭ್ರೂಣದಿಂದಲೇ ಆರಂಭ ಅಂದ್ರೆ ಗರ್ಭದಲ್ಲಿ ಇರುವಾಗನದ ಆರಂಭವಾಗಿಬಿಡ್ತೈತಿ. ಅದು ಅವಳ ಬಾಲ್ಯ, ಯೌವನ, ಮುಪ್ಪು ಎಲ್ಲವನ್ನೂ ಆಕ್ರಮಿಸಿಕೊಂಡಿದೆ. ನೋಡಿ, ಅವಳ ಬಾಲ್ಯವನ್ನು ಕಸ್ಕೊಂಡು ಬಿಡ್ತೈತಿ, ಯೌವನವನ್ನು ಕಸಿದುಕೊಂಡು ಬಿಡ್ತೈತಿ, ಮುಪ್ಪನ್ನು ಕಸಿದುಕೊಂಡು ಬಿಡ್ತೈತಿ. ಬಡವರ ಶ್ರಮಿಕರ ಬದುಕು ಇನ್ನೂ ಹಸನಾಗಿ. ನೋಡಿ, ಮೊದಲೇ ಯಾವ ರೀತಿಯಾಗಿತ್ತ ಬಡವರು ಶ್ರಮಿಕರ ಬದುಕು ಇನ್ನೂ ಕೂಡ ಅದೇ ರೀತಿಯಾಗಿ ಐತಿ.
ಸಾಮಾಜಿಕ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಸರ್ವರ ಏಳಿಗೆ ಸಾಧ್ಯ. ನೋಡಿ, ಸಾಮಾಜಿಕವಾದಂತಹ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಏನಕ್ಕಪ್ಪ ಅಂದ್ರೆ ಎಲ್ಲರ ಏಳಿಗೆಯನ್ನು ಆಗಲಿಕ್ಕೆ ಸಾಧ್ಯ ಆಗ್ತತಿ. ಅದರಲ್ಲಿ ಬಡವರು ಬರ್ತಾರೆ, ಶ್ರಮಿಕರು ಬರ್ತಾರೆ, ದಲಿತರು ಬರ್ತಾರೆ. ಅದೇ ರೀತಿ ಎಲ್ಲರೂ ಕೂಡ ಏನು ಮಾಡಿಬಿಡ್ತಾರೆ, ಆ ವರ್ಗದಲ್ಲಿ ಬರ್ತಾರೆ. ಎಲ್ಲರ ಏಳಿಗೆ ಆಗುವುದನ್ನು ಸಾಮಾಜಿಕ ನ್ಯಾಯದ ಪ್ರಮುಖ ಉದ್ದೇಶ. ಶೋಷಣೆ ಮುಕ್ತ ಸಮಾಜ ಆಗುವುದನ್ನು ಸರ್ವರ ಏಳಿಗೆ ಸಾಧ್ಯ ಅಂತೇಳಿ ಹೇಳ್ತಾರೆ. ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನದುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವ ಸಂಭ್ರಮ ಇಳಿಗೆ, ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ. ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ, ಚಿತ್ತಾರ ಬಿಡಿಸಿದ ನವಿಲು, ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸುರಿ ತಿಕ್ಕುತ್ತಿದ್ದಾಳೆ. ಬಾಗಿಲಲ್ಲಿ ಬಳುಕುವ ಮಾವಿನೆಲೆಯ ತೋರಣ, ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನಗೆ, ಹೊಳೆವ ರಂಗೋಲಿಯಲ್ಲಿ ಥಳಥಳಿಸುವ ಬಾಲರವಿಯ ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ಗುಡಿಸಿಲಿನಲ್ಲಿ ಗೂರುತ್ತ ಅಮ್ಮ ಮಲಗಿದ್ದಾಳೆ. ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ಕತ್ತಲೆ ಗವ್ವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ. ಕಮ್ಮಾರನ ಕುಲುಮೆ ಉರಿಯಲಿಲ್ಲ, ಕುಂಬಾರನ ತಿಗುರಿ ತಿರುಗಲಿಲ್ಲ, ನೇಕಾರನ ಮಗ್ಗ ಉಸಿರಾಡಲಿಲ್ಲ, ಕೇರಿಯ ಮಾರನ ಹೊಲೆ ಹೊತ್ತಲಿಲ್ಲ, ಇವರಾರಿಗೂ ವಸಂತ ಮುಖ ತೋರಲಿಲ್ಲ. ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ. ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ. ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ ಮತ್ತೆ ಮತ್ತೆ ನೆಲವ ತಟ್ಟಿ. ಮಕ್ಕಳೇ, ವಸಂತ ಮುಖ ತೋರಲಿಲ್ಲ ಅನ್ನುವಂಥ ಒಂದು ಪದ್ಯ ಭಾಗವನ್ನು ಈಗೆಲ್ಲ ಓದಿದ್ದೀನಿ. ಅದೇ ರೀತಿಯಾಗಿ ಒಂದೊಂದೇ ಪದ್ಯ ಭಾಗವನ್ನು ಓದ್ತಾ ಅದರ ಅರ್ಥವನ್ನು ಹೇಳ್ತೀನಿ. ಮೊದಲನೇ ಪದ್ಯ ಭಾಗದಲ್ಲಿ ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನದುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವ ಸಂಭ್ರಮ ಇಲ್ಲಿಗೆ, ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ. ನೋಡಿ, ಇದು ಮೊದಲೇ ಪದ್ಯ ಭಾಗದ ಭಾವಾರ್ಥವನ್ನು ಹೇಳ್ತೀನಿ. ಇಲ್ಲಿ ಈ ಪದ್ಯ ಭಾಗದಲ್ಲಿ, ಸಂಪೂರ್ಣ ಪದ್ಯ ಭಾಗದಲ್ಲಿ ಕವಿತ್ರಿಯ ಪ್ರಕಾರ ಒಬ್ಬ ಪುಟ್ಟ ಪೋರಿ ಬರ್ತಾಳೆ. ಪೋರಿ ಅಂದ್ರೇನು? ಚಿಕ್ಕ ಬಾಲಕಿ. ಆ ಬಾಲಿಕೆಯ ಮನೆಯಲ್ಲಿ ಅತ್ಯಂತ ತುಂಬಿದಂತಹ ಬಡತನ, ಅತಿಯಾದಂತಹ ಬಡತನದಿಂದ ಬಳಲುತ್ತಿದ್ದಂತಹ ಬಾಲಕಿ ಒಡೆಯನ ಮನೆಯಲ್ಲಿ, ಅಂದರೆ ಆ ಊರಿನ ಒಡೆಯನ ಮನೆಯಲ್ಲಿ, ಅಂದರೆ ಶ್ರೀಮಂತ ವ್ಯಕ್ತಿ ಅಂತ ಕರಿಬೋದು, ದೊರೆ ಅಂತ ಕರಿಬೋದು, ಪ್ರಸಿದ್ಧ ಅಂದರೆ ಆ ಊರಿನಲ್ಲಿ ಪ್ರಸಿದ್ಧ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ಮನೆಯಲ್ಲಿ ಅವಳು ಏನು ಮಾಡಿದ, ಕೆಲಸವನ್ನು ಮಾಡ್ತಿರ್ತಾಳೆ. ಅದು ಯಾವಾಗ ಕೆಲಸವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ವಸಂತ ಕಾಲ ಬಂದಿರುತ್ತೆ. ವಸಂತ ಕಾಲ ಅಂತಂದರೆ ಇವಾಗ ಫೆಬ್ರವರಿ ಕೊನೆ ಭಾಗದಿಂದ ಹಿಡಿದು, ಫೆಬ್ರವರಿ ತಿಂಗಳ ಕೊನೆ ಭಾಗದಿಂದ ಹಿಡಿದು ಏಪ್ರಿಲ್ ತಿಂಗಳ ಮಧ್ಯ ಭಾಗದವರೆಗೆ ಏನಾಗಿರುತ್ತೆ, ವಸಂತ ಕಾಲ ಇರುತ್ತೆ. ವಸಂತ ಕಾಲದಲ್ಲಿ ಎಲ್ಲ ಗಿಡ ಮರಗಳು ಏನಾಗಿ ಚಿಗುತ್ತಿರ್ತಾವೆ, ಹೂವು ಹಣ್ಣುಗಳನ್ನು ಬಿಡ್ತಿರ್ತಾವೆ, ಪಕ್ಷಿಗಳು ತುಂಬ ಚೆನ್ನಾಗಿ ಹಾಡ್ತಿರ್ತಾವೆ. ಕೋಗಿಲೆಯನ್ನು ನೋಡ್ಬೋದು ನೀವು, ಕುಹು ಕುಹು ಅನ್ನೋದ ದನಿಯಿಂದ ಕೋಗಿಲೆ ಹಾಡ್ತಾ ಇರುತ್ತೆ ವಸಂತ ಕಾಲದಲ್ಲಿ. ಹೀಗೆ ಒಂದು ಸುಂದರವಾದಂತಹ ವಾತಾವರಣ, ಪ್ರಕೃತಿಯ ನೈಜತೆಯ ಧರ್ಮ ಯಾವುದು, ವಸಂತ ಕಾಲ ಅಂತ ಹೇಳ್ಬೋದು. ಆ ವಸಂತ ಕಾಲದಲ್ಲಿ ನಾವು ಎಷ್ಟೊಂದು ಪ್ರಕೃತಿ ಎಷ್ಟೊಂದು ಸೊಗಸಾಗಿ ಕಾಣ್ತಿರುತ್ತಪ್ಪ ಅಂತಂದ್ರೆ ಅದನ್ನು ವರ್ಣಿಸೋಕ್ಕೆ ಪದಗಳೇ ಇಲ್ಲ ಅಂತಲೇ ಕೂಡ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಇಲ್ಲೊಂದು ಬಾಲಕಿಯ ಬಗ್ಗೆ, ಪುಟ್ಟ ಪೋರಿಯ ಬಗ್ಗೆ, ಅಂದರೆ ಚಿಕ್ಕ ಹುಡುಗಿಯ ಬಗ್ಗೆ ಕವಿಯತ್ರವ್ರು ಹೇಳ್ತಾ ಇದ್ದಾರೆ. ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು. ನೋಡಿ, ಒಡೆಯನ ಅಂಗಳದಲ್ಲಿ, ಆ ಊರಿನಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿ ಅಥವಾ ಶ್ರೀಮಂತ ವ್ಯಕ್ತಿ ಆಗಿರ್ಬೋದು ಅಥವಾ ದೊರೆ ಆಗಿರ್ಬೋದು, ಆತನ ಅಂಗಳದೊಳಗೆ ಏನಾಗೈತಿ, ಅವನ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾಳೆ ಈ ಪೋರಿ ಬಾಲಕಿ. ಆ ಹುಡುಗಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ತನ್ನ ಒಡೆಯನ ಅಂಗಳದಲ್ಲಿ ಏನೈತಿ, ಮೈತುಂಬಿ ನಿಂತಹ ಮಾವಿನ ಮರಗಳು. ಮೈತುಂಬಿ ಅಂತಂದರೆ ಮಾವಿನ ಗಿಡದ ತುಂಬ ಕಾಯಿ ಬಿಟ್ಟು ಹಣ್ಣಾಗುವಂತಹ ಸ್ಥಿತಿ ಬಂದಿರುವಂತಹ ಒಂದು ಗಿಡ. ಅವಾಗ ಮೈತುಂಬಿ ನಿಂತಹ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು. ನೋಡಿ, ವಸಂತ ಕಾಲದಲ್ಲಿ ರೆಕ್ಕೆ ಬಿಚ್ಚಿ ಹಾರ್ಲಿಕ್ಕತ್ತಾವ ಏನೋ ಹಕ್ಕಿ ಪಕ್ಷಿಗಳು ಎಲ್ಲವೋ. ಮನತುಂಬಿ ಹಾಡುವ ಕೋಗಿಲೆಗಳು, ತಮ್ಮ ಮನಸ್ಸಿನಿಂದ ಸ್ವಚ್ಛಂದವಾಗಿ ಕುಹು ಕುಹು ಅಂತೇಳಿ ಹಾಡ್ತಾ ಇದ್ದಾವ. ಯಾವುವು? ಕೋಗಿಲೆಗಳು. ಕಡಲುಕ್ಕಿ ಹರಿಯುವ ಸಂಭ್ರಮ ಇಲ್ಲಿಗೆ. ನೋಡಿ, ಕಡಲು ಅಂದರೆ ಸಮುದ್ರ ಎಷ್ಟೊಂದು ಸಂತೋಷದಿಂದ ಉಕ್ಕಿ ಹರಿತೈತಲ್ಲ. ಬೋರ್ಗರೆವಾಗಿ ಹರಿಯುವಂತಹ ಕಡಲು ಹರಿತಿರುವಂಥ ಸಂದರ್ಭದಲ್ಲಿ ನೋಡಿದರೆ ಎಷ್ಟು ಖುಷಿ ಆಗುತ್ತಲ್ಲ ಭೂಮಿಗೆ. ಅದೇ ರೀತಿಯಾಗಿ ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ. ನೋಡಿ, ಕಡಲುಕ್ಕಿ ಹರಿಯಾಕತ್ತಂದ್ರೆ ಭೂಮಿಗೆ ಎಷ್ಟೊಂದು ಸಿಕ್ಕಾಪಟ್ಟೆ ಸಂತೋಷ ಆಗ್ತೈತಿ. ಆದ್ರೆ ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ. ನೋಡಿ, ಈ ಪೋರಿಗೆ ಯಾವುದೇ ರೀತಿ ಹಬ್ಬದ ಸಂತೋಷವಿಲ್ಲ, ವಾತಾವರಣವಿಲ್ಲ, ತನ್ನ ತಾಯಿ ಅನಾರೋಗ್ಯದಿಂದ ಇರ್ತಾಳೆ. ಹೀಗಾಗಿ ಯಾವುದನ್ನು ಕೂಡ ಪರಿವೇನೂ ಇಲ್ಲದೆ, ಹೊರ ಜಗತ್ತಿನ ಪರಿವೇನೇ ಇಲ್ಲದೆ ಆ ಹುಡುಗಿ
ಕೆಲಸವನ್ನು ಮಾಡುತ್ತಿರುವಂತಹ ಒಂದು ಮನಸ್ಥಿತಿ ಉಳ್ಳವಳಾಗಿರ್ತಾಳೆ. ತನ್ನ ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತಹ ಮಾವಿನ ಮರಗಳು, ರೆಕ್ಕೆ ಬಿಚ್ಚಾರುವಂತಹ ಹಕ್ಕಿ ಪಕ್ಷಿಗಳಾಗಿರ್ಬೋದು, ಕೋಗಿಲೆಗಳು ಹಾಡ್ತಾ ಇದ್ದಂಥ ಕೋಗಿಲೆಗಳು, ಕಡಲು ಕೆರೆಯುವಂತಹ ಸಮುದ್ರವನ್ನು ನೋಡಿ ಭೂಮಿ ಎಷ್ಟು ಖುಷಿ ಪಡಾದೈತಿ. ಆದರೆ ಈ ಪುಟ್ಟ ಪೋರಿಗೆ ಯಾವುದರ ಖುಷಿನೇ ಇಲ್ಲ, ಸಂತೋಷವೇ ಇಲ್ಲ ಅಂತ ಕವಯಿತ್ರಿಲಿ ಅವರು ಹೇಳ್ತಾ ಇದ್ದಾರೆ. ಎರಡನೇ ಭಾಗದಲ್ಲಿ ನೋಡಿ, ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ, ಚಿತ್ತಾರ ಬಿಡಿಸಿದ ನವಿಲು, ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ. ಅಬ್ಬಾ, ಎಷ್ಟೊಂದು ಚೆನ್ನಾಗಿದೆ ಅಲ್ವಾ. ಒಳ ಹೊರಗಿನ ಸಂಭ್ರಮದಲ್ಲಿ ನೋಡಿ, ಒಡೆಯನ ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಪೋರಿ ಮನೆಯ ವಾತಾವರಣ ಹೇಗಿದೆಯಪ್ಪ ಅಂದ್ರೆ, ಆ ಪೋರಿಯ ಒಡೆಯನ ಮನೆಯ ವಾತಾವರಣ ಒಳಗೆ ಮತ್ತು ಹೊರಗಿನ ಸಂಭ್ರಮದಲ್ಲಿ ಅಂದರೆ ಹಬ್ಬದ ವಾತಾವರಣ ಇದೆ. ಒಳಗಡೆನಾಗಿರ್ಬೋದು, ಮನೆಯ ಒಳಗಡೆ ಆಗಿರ್ಬೋದು, ಒಡೆಯನ ಮನೆಯ ಹೊರಗೂ ಕೂಡ ಆಗಿರ್ಬೋದು, ಹಬ್ಬದ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ ನೋಡಿ, ಆ ಮನೆಯ ಸದಸ್ಯರು, ಒಡೆಯನ ಮನೆಯ ಸದಸ್ಯರೆಲ್ಲರೂ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ಉಳ್ಳಂತಹ ಬಟ್ಟೆಗಳನ್ನ ಹಾಕ್ಕೊಂಡಿದ್ದಾರೆ. ಹಬ್ಬದ ವಾತಾವರಣವನ್ನು ಏರ್ಪಡಿಸಿದ್ದಾರೆ. ಚಿತ್ತಾರ ಬಿಡಿಸಿದ ನವಿಲು ನೋಡಿ, ಅವರು ಧರಿಸಿರುವಂತಹ ಬಟ್ಟೆಗಳಲ್ಲಿ ಏನೈತಿ, ಚಿತ್ತಾರ ಬಿಡಿಸಿರುವಂತಹ ನವಿಲು, ನವಿಲಿನ ಚಿತ್ತಾರ ಉಳ್ಳಂತಹ, ನವಿಲಿನ ಚಿತ್ರ ಉಳ್ಳಂಥ ಒಂದು ಬಟ್ಟೆಗಳನ್ನ ಅವರೆಲ್ಲರೂ ಧರಿಸಿದಾರ. ಹೊರಗೆ ಇವಳು ನೋಡಿ, ಆದ್ರೆ ಇಷ್ಟೆಲ್ಲ ಒಳಗಡೆ ಮತ್ತು ಹೊರಗಡೆ ಹಬ್ಬದ ವಾತಾವರಣ ಇರುವಂತಹ ಒಡೆಯನ ಮನೆಯಲ್ಲಿ ಬಣ್ಣವಾದ ಚಿಟ್ಟೆಗಳಿರುವಂಥ ಡ್ರೆಸ್ಗಳನ್ನ ಹಾಕ್ಕೊಂಡಿದ್ದಾರೆ, ಬಟ್ಟೆಗಳನ್ನ ಹಾಕ್ಕೊಂಡಿದ್ದಾರೆ, ನವಿಲಿನ ಚಿತ್ರವಂತಹ ಬಟ್ಟೆಗಳನ್ನ ಧರಿಸಿದ್ದಾರೆ. ಆದ್ರೆ ಹೊರಗೆ ಇವಳು ಅಂದರೆ ಆ ಪುಟ್ಟ ಪೋರಿ ಹೊರಗೆ ಹಾಲುಗಲ್ಲದ ಹಸುಳೆ ನೋಡಿ, ಇನ್ನೂ ಸಣ್ಣ ಮಗು, ಇನ್ನೂ ಹಾಲುಗಲ್ಲ ಇರ್ತಕ್ಕಂಥ ಒಂದು ಸಣ್ಣ ಮಗು ಮೊಸರು ತಿಕ್ಕುತ್ತಿದ್ದಾಳೆ ನೋಡಿ. ಆ ಒಡೆಯನ ಮಕ್ಕಳು ಎಷ್ಟೊಂದು ಖುಷಿ ಖುಷಿಯಾಗಿ ಹಬ್ಬದ ವಾತಾವರಣದಲ್ಲಿದ್ರೆ, ಆದ್ರೆ ಆ ಮಗು ಮಾತ್ರ ಏನು ಮಾಡ್ತಾ, ಪುಟ್ಟ ಪೋರಿ ಏನು ಮಾಡ್ತಾ ಇದ್ದಾಳೆ, ಮೊಸರೆಯನ್ನು ತಿಕ್ತಾ ಇದ್ದಾಳೆ. ಅವಳಿಗೆ ಯಾವುದೇ ಹಬ್ಬದ ವಾತಾವರಣದ ಸನ್ನಿವೇಶ ಗೊತ್ತಿಲ್ಲ. ತನ್ನ ಮನೆಯ ಅತಿಯಲ್ಲಿರ್ತಕ್ಕಂಥ ಅತಿಯಾದಂತಹ ಬಡತನ, ತನ್ನ ತಾಯಿಯಲ್ಲಿರ್ತಕ್ಕಂಥ ಅತಿಯಾದಂಥ ಅನಾರೋಗ್ಯದ ಕಾರಣವಾಗಿ ಅವಳು ಒಡೆಯನ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಆ ಕೆಲಸವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ಒಡೆಯನ ಮನೆಯಲ್ಲಿರುವಂಥ ಹಬ್ಬದ ವಾತಾವರಣ ಅವಳು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವಳಿಗೆ ಅದು ಯಾವುದರ ಪರಿವೆಯೂ ಕೂಡ ಇಲ್ಲ ಅಂತ ಹೇಳಿ ಕವಿಗಳು ಹೇಳ್ತಾ ಇದ್ದಾರೆ. ಮೂರನೇ ಪದ್ಯ ಭಾಗ ನೋಡಿ ಮಕ್ಕಳೇ. ಬಾಗಿಲಲ್ಲಿ ಬಳಕುವ ಮಾವಿನೆಲೆಯ ತೋರಣ, ಮಲ್ಲಿಗೆ ಹೂವಲಿ ಬೀರುವ ಮುಗುಳು ನಗೆ, ಹೊಳೆವ ರಂಗೋಲಿಯಲ್ಲಿ ಥಳಥಳಿಸುವ ಬಾಲರವಿಯ ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ಬಾಗಿಲಲ್ಲಿ ಬಳಕುವ ಮಾವಿನೆಲೆಯ ತೋರಣ ನೋಡಿ, ಒಡೆಯನ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೋರಿಗೆ ಬಾಗಿಲ ಬಳಿ ಏನಾಗಿದೆ, ಬಳಕುವ ಮಾವಿನೆಲೆ ತೋರಣವರು ಮಾವಿನೆಲೆ ತೋರಣದಿಂದ, ಮಾವಿನ ಗಿಡದಲ್ಲಿರ್ತಕ್ಕಂತಹ ಮಾವಿನ ಎಲೆಗಳನ್ನು ತೆಗೆದುಕೊಂಡು ತೋರಣದಿಂದ ಅವರು ಬಾಗಿಲನ್ನು ಏನು ಮಾಡಿದಾರೆ, ಒಡೆಯನ ಮನೆಯ ಬಾಗಿಲನ್ನು ಶೃಂಗಾರವನ್ನು ಮಾಡಿದಾರ. ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನಗೆ ನೋಡಿ, ಮಲ್ಲಿಗೆ ಹೂವನ್ನು ಮನೆ ತುಂಬ ತಂದಿದ್ದಾರೆ. ಮನೆ ತುಂಬ ತಂದಿರುವಂತಹ ಮಲ್ಲಿಗೆ ಹೂವು ಸುವಾಸನೆಯುಕ್ತವಂಥ ಭರಿತವಾದಂಥ ಹೂಗಳಾಗ್ಯಾವ. ಅವೆಲ್ಲವೂ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾವೆ, ತಮ್ಮ ಮುಗುಳು ನಗೆಯನ್ನು ಕೊಡ್ತಾ ಇದ್ದಾವೆ ನೋಡಿ. ಕವಿತ್ರಿಯವರು ಎಷ್ಟು ಚೆನ್ನಾಗಿ ಬರ್ತಾರಪ್ಪ ಅಂದ್ರೆ, ಬಾಗಿಲಲ್ಲಿ ಬಳಕುವ ಮಾವಿನೆಲೆ ತೋರಣ, ಅವರು ಬಾಗಿಲಲ್ಲಿ ಏನಿದಾವೆ ಬಳಕಾತವು, ಯಾವ ರೀತಿ ಬಳಕ್ತಾ ಇದ್ದಾವೆ, ಶೃಂಗಾರಮಯವಾಗಿ ನವ ವಧುವಿನಂತೆ ಶೃಂಗರಿಸ್ತಾ ಇದ್ದಾವ. ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳ್ನಗೆ, ಮಲ್ಲಿಗೆ ಹೂವು ಏನಾಗ್ತದೆ, ತನ್ನ ಮುಗುಳ್ನಗೆಯನ್ನು ಬೀರ್ತಾ ಇದೆ ತನ್ನ ಸುವಾಸನೆಯಿಂದ. ಹೊಳೆವ ರಂಗೋಲಿಯಲ್ಲಿ ಥಳಥಳಿಸುವ ಬಾಲರವಿಯ ನೋಡಿ, ಹೊಳೆಯುವ ರಂಗೋಲಿ ಬಾಗಿಲ ಮುಂದೆ ಅವರು ತುಂಬ ಅದ್ಭುತವಾದಂತಹ ಚಿತ್ರವನ್ನು, ಪ್ರಸಿದ್ಧವಾದಂತಹ ರಂಗೋಲಿಯನ್ನು ಹಾಕಿದ್ದಾರೆ ಒಡೆಯನ ಬಾಗಿಲ ಮುಂದೆ. ಅದು ಯಾವ ರೀತಿ ಕಾಣ್ತದೆ, ಥಳಿಸ್ತಾ ಇದೆ, ಸಿಕ್ಕಾಪಟ್ಟೆ ಹೊಳಿತಾ ಇದೆ ಅಂತಂದರೆ. ಬಾಲರವಿ ಅಂದರೆ ಸೂರ್ಯ, ಬೆಳಗಿನ ಸೂರ್ಯ, ದಿನಕರ ಅಂತ ಕರಿತೀವಿ, ಪ್ರಭಾಕರ ಅಂತ ಹೇಗೆ ಕರಿತೀವಿ, ರವಿ ಅಂತ ಕರಿತೀವಿ. ಅವ ಏನು ಮಾಡ್ತಾನೆ, ಆ ಹೊಳೆಯುವಂತಹ ರಂಗೋಲಿ ಮೇಲೆ ತನ್ನ ಬಿಸಿಲಿನ ಛಾಯೆಯನ್ನು ಬಿಟ್ಟಾಗ ರಂಗೋಲಿ ಹೇಗೆ ಕಾಣಿಸ್ತಾ ಇದೆ, ಥಳಿಸ್ತಾ ಇದೆ. ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ನೋಡಿ, ಅವಳು ಅದನ್ನು ತನ್ನ ಮನೆಯ ಮತ್ತು ಒಡೆಯನ ಮನೆಯನ್ನು ನೋಡಿ ಅವಳು ಏನು ಮಾಡ್ತಾ ಇದ್ದಾಳೆ, ಕಂಪೇರ್ ಮಾಡ್ತಾ ಇದ್ದಾಳೆ. ನನ್ನ ಮನೆಯಲ್ಲಿ ಯಾವುದೇ ರೀತಿ ಸಂತೋಷ ಇಲ್ಲ, ಸಂಭ್ರಮ ಇಲ್ಲ, ಸಡಗರ ಇಲ್ಲ, ಯಾರೂ ಕೂಡ ಅಷ್ಟು ನೆಮ್ಮದಿಯಾಗಿಲ್ಲ. ಆದರೆ ಒಡೆಯನ ಮನೆಯಲ್ಲಿ ಎಲ್ಲರೂ ತುಂಬ ನೆಮ್ಮದಿಯಾಗಿದ್ದಾರೆ, ಖುಷಿಯಿಂದಿದ್ದಾರೆ, ಸಂತೋಷದಿಂದ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿದ್ದಾರೆ, ಸುವಾಸನೆಯುಕ್ತ ಅಂಥ ಹೂಗಳನ್ನು ತರಿಸಿದ್ದಾರೆ. ಮಾವಿನ ಎಲೆ ತೋರಣಗಳಿಂದ ಇಡೀ ಮನೆಯನ್ನು ಶೃಂಗಾರವನ್ನು ಮಾಡಿದ್ದಾರೆ. ಆದರೆ ನನ್ನ ಮನೆಯಲ್ಲಿ ಯಾವುದೇ ರೀತಿ ಸಡಗರ ಸಂಭ್ರಮ ಇಲ್ಲ, ಖುಷಿಯ ವಾತಾವರಣವಿಲ್ಲ, ಸಂತೋಷದ ವಾತಾವರಣವಿಲ್ಲ ಅಂತವಳು ಮೂಕ ವಿಸ್ಮಿತಳಾದ ಪುಟ್ಟಿ. ಮೂಕ ವಿಸ್ಮಿತ ಅಂದರೆ ಅವಳು ಒಂಥರ ಆಶ್ಚರ್ಯಪಟ್ಟು ಸುಮ್ಮನೆ ನೋಡ್ತಾ ಇದ್ದಾಳೆ, ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ.
ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ನೋಡಿ. ತನ್ನ ಮನೆಯ ಸಂತೋಷವನ್ನು ಹಾಗೂ ಒಡೆಯನ ಮನೆಯ ಸಂತೋಷವನ್ನು ಕಂಪೇರ್ ಮಾಡಿ ಅವಳು ಏನು ಮಾಡ್ತಾಳೆ, ಮತ್ತೆ ಮತ್ತೆ ನೋಡ್ತಾ ಇದ್ದಾಳೆ. ಯಾಕಂದರೆ ತನ್ನ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಂತೋಷ ಸಂಭ್ರಮ ಸಡಗರ ಯಾವುದೂ ಇಲ್ಲ. ಆದರೆ ಒಡೆಯನ ಮನೆಯಲ್ಲಿ ಸಂತೋಷ ಸಂಭ್ರಮ ಸಡಗರ ಎಲ್ಲವೂ ಕೂಡ ಇದೆ. ಅವುಗಳನ್ನು ಎರಡೂ ಮನೆಯನ್ನು ನೋಡಿ ಅವಳು ಏನು ಮಾಡ್ತಾ ಇದ್ದಾಳೆ, ನೆನಪು ಮಾಡಿಕೊಂಡು ಮೂಕ ವಿಸ್ಮಿತಳಾಗಿ ಅದನ್ನು ಮತ್ತೆ ಮತ್ತೆ ನೋಡ್ತಾ ಇದ್ದಾಳೆ. ಗುಡಿಸಿಲಿನಲ್ಲಿ ಗೂರುತ್ತ ಅಮ್ಮ ಮಲಗಿದ್ದಾಳೆ. ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ಕತ್ತಲೆ ಘವ್ವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ. ನೋಡಿ ಮಕ್ಕಳೇ, ಎಷ್ಟೊಂದು ಅದ್ಭುತವಾಗಿ ಸುಂದರವಾಗಿ ವರ್ಣಿಸ್ತಾರಪ್ಪ ಕವಿತೆ. ಇಲ್ಲಂದ್ರೆ ಗುಡಿಸಿಲಿನಲ್ಲಿ ಗೂರುತ್ತ ಅಮ್ಮ ಮಲಗಿದ್ದಾಳೆ ನೋಡಿ. ತನ್ನ ಗುಡಿಸಲಿನಲ್ಲಿ ಒಡೆಯನ ಮೇಲೆ ಕೆಲಸ ಮಾಡ್ತಾ ಇರುವಂತಹ ಪುಟ್ಟಿ ಅವಳ ಮನೆಯಲ್ಲೈತಿ ಗುಡಿಸಲು. ಗುಡಿಸಿನಲ್ಲಿ ಅವಳ ಅಮ್ಮ ಹೇಗೆ ಮಲಗಿದ, ಗೂರುತ್ತ ಅಂದರೆ ಕೆಮ್ತ. ಈ ಕೆಮ್ತಾರ ಗೊತ್ತವ ಮನೆಯಲ್ಲಿ ಆರಾಮದು ಇರಲ್ಲ ಅಂಥ ಸಂದರ್ಭದಲ್ಲಿ ಅಂತೆ ಕೆಮ್ತಾರಲ್ವಾ, ಆ ಕೆಮ್ಮುತ್ತ ಅವಳ ತಾಯಿ ಅನಾರೋಗ್ಯದಿಂದ ಗುಡಿಸಲೊಳಗೆ ಮಲಗಿದಾಳ. ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ನೋಡಿ. ಅವಳ ತಾಯಿ ಉಟ್ಟಂಥ ಸೀರೆ ಯಾವ ರೀತಿಯಾಗಿದೆ, ತೂತು ಬಿದ್ದವ, ಅಲ್ಲಲ್ಲಿ ತೂತು ಬಿದ್ದಿರುವಂಥ ಹಳೇದಾದಂಥ ಸೀರೆಯನ್ನು ಹುಟ್ಟಿದಾಳೆ ಅವಳ ತಾಯಿ. ಆದರೆ ಒಡೆಯನ ಮನೆಯಲ್ಲಿ ಎಲ್ಲರೂ ತುಂಬ ಸುಂದರವಾದಂಥ ಚಿತ್ತಾರ ಉಳ್ಳಂಥ ಸೀರೆಗಳನ್ನ ಹುಟ್ಟಿದಾರೆ. ಅವಳು ಸುಂದರವಾದಂಥ ಮನೆಯಲ್ಲಿದ್ದಾರೆ, ಎಲ್ಲರೂ ನೆಮ್ಮದಿ ಸಂತೋಷದಿಂದ ಇದ್ದಾರೆ. ಆದರೆ ಈ ಪುಟ್ಟ ಪೋರಿಯ ಮನೆಯಲ್ಲಿ ಗುಡಿಸಲಿರ್ತಕ್ಕಂತಹ ಅಮ್ಮ ಏನಿದೆ ಕೆಮ್ಮುತ್ತ ಅನಾರೋಗ್ಯದ ಮಲಗಿದಾಳೆ. ಅವಳು ಹುಟ್ಟಿರುವಂಥ ಸೀರೆ ಯಾವ ರೀತಿಯಾಗಿದೆ, ತೂತು ಬಿದ್ದಿದೆ. ಅದರಲ್ಲಿ ಬಾಲರವಿ ಸೊರಗಿದ್ದ ನೋಡಿ. ಎಷ್ಟು ಚಂದ ಅದ್ಭುತವಾಗಿ ವರ್ಣನೆ ಮಾಡ್ತಾರಲ್ವ ಇಲ್ಲಿ. ಬಾಲರವಿ ಅಂದರೆ ಎಳೆಯ ಸೂರ್ಯ ಏನು ಮಾಡಿದಾನಪ್ಪ ಅಂದ್ರೆ ಬಾಲರವಿ ಸೊರಗಿ ಹೋಗ್ಬಿಟ್ಟನ. ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ನೋಡಿ. ಯಾವುದೇ ಗುಡಿಸಲಿರ್ತಕ್ಕಂತಹ ಯಾವುದೇ ಗೋಡೆಗಳಿಗೆ ಏನಾಗಿಲ್ಲ, ಸುಣ್ಣ ಬಣ್ಣ ಬೆಳೆದಿಲ್ಲ. ಆದರೆ ಒಡೆಯನ ಮನೆ ತುಂಬ ಶೃಂಗಾರಮಯವಾಗಿ ಕಾಣ್ತಾ ಇದೆ. ಅವರು ಹಾಕಿರುವಂಥ ಪೇಂಟ್ಗಳಲ್ಲಿ ಮನೆಯ ಬಾಗಿಲ ಗೋಡೆಗಳ ಮುಂದೆ ನಿಂತ್ರೆ ನಮ್ಮ ಮುಖಗಳು ನಮ್ಮ ಪ್ರತಿಬಿಂಬ ಕಾಣ್ತಾವಿದ್ದಾವೇನೋ ಅಂತ ಅನ್ನಿಸ್ಬೇಕು. ಆದರೆ ಈ ಪುಟ್ಟ ಪೋರಿಯ ಅಂದರೆ ಈ ಬಾಲಕಿಯ ಈ ಹುಡುಗಿಯ ಮನೆ ಯಾವ ರೀತಿಯಾಗಿದೆ, ಸುಣ್ಣ ಬಣ್ಣ ಕಾಣ್ತಿರುವಂತಹ ಗೋಡೆಗಳದಾವ. ಕತ್ತಲೆ ಘವ್ವೆನ್ನುವ ಗುಡಿಸಲೊಳಗೆ ನೋಡಿ. ಕತ್ತಲೆ ಘವ್ವೆನ್ನುವ ಅಂದರೆ ಅವಳ ಗುಡಿಸಲು ಯಾವುದೇ ಬೆಳಕಿಲ್ಲ, ಬೆಳಕಿನ ವಾತಾವರಣವಿಲ್ಲ, ಅದರ ಛಾಯೆ ಇಲ್ಲ. ಘವ್ವೆನ್ನುವ ಅಂದರೆ ಒಂಥರ ಭಯದಿಂದ ಕೂಡಿರುವಂತಹ ಒಂದು ಏನು ಸಿಕ್ಕಾಪಟ್ಟೆ ಕತ್ತಲಿರುವಂತಹ ಒಂದು ವಾತಾವರಣ ಅಂತಲೇ ಹೇಳ್ಬೋದು. ಹಾಗಾಗಿ ಕತ್ತಲೆ ಘವ್ವೆನ್ನುವ ಗುಡಿಸಲೊಳಗೆ ಅಂದ್ರೆ ಕತ್ತಲ ಒಳಗಡೆ ಹೋದ್ರಿಪ್ಪ ಏನೋ ಆಯ್ತಂತೆ ಭಯ ಆಗ್ಬೇಕು ನಮ್ಗೆ, ಆ ರೀತಿ ಅನ್ಸಾತೈತಿ. ಹಂಗಾಗಿ ಗುಡಿಸಲೊಳಗೆ ಏನಾಗೈತಿ, ಕತ್ತಲು ತುಂಬೈತಿ, ಯಾವುದೇ ರೀತಿ ಬೆಳಕದು ಏನೂ ಇಲ್ಲ, ಬೆಳಕು ಇಲ್ಲ ಅಂತ ಹೇಳ್ತಿದಾರ. ಬರಲು ವಸಂತನಿಗೂ ಹೆದರಿಕೆ ನೋಡಿ. ಆ ಕತ್ತಲೆ ಘವ್ವೆನ್ನುವಂತಹ ಗುಡಿಸಲೊಳಗೆ ಬರಲಿಕ್ಕೆ ಯಾರಿಗೆ ಹೆದರಿಕೆ, ವಸಂತನಿಗೂ ಕೂಡ ಹೆದರ್ತಿದ್ದಾನ ವಸಂತ ಅಂತ ಹೇಳ್ತಾ ಇದ್ದಾರ. ಕಮ್ಮಾರನ ಕುಲುಮೆ ಉರಿಯಲಿಲ್ಲ, ಕುಂಬಾರನ ತಿಗುರಿ ತಿರುಗಲಿಲ್ಲ, ನೇಕಾರನ ಮಗ್ಗ ಉಸಿರಾಡಲಿಲ್ಲ, ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ, ಇವರಾರಿಗೂ ವಸಂತ ಮುಖ ತೋರಲಿಲ್ಲ. ಆ ಪುಟ್ಟ ಪೋರಿಯ ಮನೆಯಲ್ಲಿ ಮಾತ್ರ ಬಡತನವಿಲ್ಲ. ಬಡತನ ಅನ್ನುವಂಥದ್ದು ಎಲ್ಲೆಲ್ಲ ಐತಪ್ಪ ಅಂದ್ರೆ ಕಷ್ಟಪಟ್ಟು ದುಡ್ತಾ ಇರುವಂಥ ಶ್ರಮಿಕರ ವರ್ಗ ಅಂತ ಕರಿತಿಲ್ಲ ಆ ಊರಿನ ಆ ಒಡೆಯನ್ನಲ್ಲಿರ್ತಕ್ಕಂಥ ಏನು ಊರು ಇದೆಯಲ್ಲ ಆ ಊರಲ್ಲಿ ಯಾರ್ಯಾರಿಗೆ ಬಡತನ ಅನ್ನೋದಿದೆ, ಯಾರ್ಯಾರಿಗೆ ವಸಂತ ಬರಲಿಲ್ಲ, ಯಾರ್ಯಾರಿಗೆ ವಸಂತ ಮುಖ ತೋರಿಸಲಿಲ್ಲ ಅನ್ನೋದನ್ನು ಕವಿತ್ರಿಯವರು ಈ ಪದ್ಯ ಭಾಗದಲ್ಲಿ ಹೇಳ್ತಾರೆ. ಕಮ್ಮಾರನ ಕುಲುಮೆ ಉರಿಯಲಿಲ್ಲ ನೋಡಿ. ಕಮ್ಮಾರ ಅಂದರೆ ಯಾರು, ಕಬ್ಬಿಣದಿಂದ ಕೆಲಸವನ್ನು ಮಾಡ್ತಿರುವಂತಹ ಕಮ್ಮಾರ ಅಂತ ಕರಿತೀವಿ. ಕುಲುಮೆ ಅಂತಂದ್ರೆ ಅವರು ಕಬ್ಬಿಣವನ್ನು ಕಾಯಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಒಲೆ ಅಂತ ಹೇಳ್ಬೋದು, ಹೌದಾ. ಕಮ್ಮಾರನ ಕುಲುಮೆ ಉರಿಯಲಿಲ್ಲ, ಆತನಿಗೂ ಕೂಡ ವಸಂತ ಮುಖ ತೋರಿಸಲಿಲ್ಲ ಅಂತ ಹೇಳ್ತಾರೆ. ಕುಂಬಾರನ ತಿಗುರಿ ತಿರುಗಲಿಲ್ಲ ನೋಡಿ. ಕುಂಬಾರ ಮಣ್ಣಿನ ಮಡಿಕೆಯನ್ನು ಮಾಡ್ತಿರುವಂತಹ ಕುಂಬಾರನ ತಿಗುರಿ ಅಂದರೆ ಚಕ್ರ ಅಂತ ಹೇಳ್ಬೋದು. ಈಗ ತಿಗುರಿ ಅಂದರೆ ಚಕ್ರ. ಆ ಕುಂಬಾರ ಮಡಿಕೆಯನ್ನು ಮಾಡ್ತಿರುವಂಥ ಚಕ್ರದ ಸಹಾಯದಿಂದ ಮಡಿಕೆಯನ್ನು ಮಾಡ್ತಾ ಇರ್ತಾನೆ. ಆತನಿಗೂ ಕೂಡ ಏನಾಗಲಿಲ್ಲ, ವಸಂತ ಮುಖ ತೋರಲಿಲ್ಲ. ನೇಕಾರನ ಮಗ್ಗ ಉಸಿರಾಡಲಿಲ್ಲ ನೋಡಿ. ನೇಕಾರ ಅಂದರೆ ನೂಲಿನಿಂದ ನೂಲು ಅಥವಾ ದಾರದಿಂದ ಏನು ಮಾಡ್ತಿರ್ತಾನೆ, ಮಗ್ಗದಲ್ಲಿ ಆತ ಬಟ್ಟೆಗಳನ್ನು ನೇಯ್ತಿರುವಂತಹ ನೇಕಾರ, ಆ ಊರಿನಲ್ಲಿರ್ತಕ್ಕಂತಹ ನೇಕಾರನೂ ಕೂಡ ಉಸಿರಾಡಲಿಕ್ಕೆ ಆಗಲಿಲ್ಲ. ಅಂದ್ರೆ ಆತನಿಗೂ ಕೂಡ ಬಡತನ ಅನ್ನೋದು ಹಂಗೆ ಐತಿ. ಆತನಿಗೂ ಸುಖ ಸಂತೋಷ ನೆಮ್ಮದಿ ಅನ್ನೋದು ಸಿಗಲೇ ಇಲ್ಲ. ಆತನು ಕೂಡ ಒಡೆಯನ ಮನೆಯಲ್ಲಿರ್ತಕ್ಕಂತಹ ಸಮೃದ್ಧಿ ನೆಮ್ಮದಿ ಸಂತೋಷ ಯಾವುದೂ ಕೂಡ ಆತನಿಗೂ ಸಿಗಲಿಲ್ಲ. ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ ನೋಡಿ. ಆ ಊರಿನಲ್ಲಿ ರಸ್ತೆ ಬದಿಯಲ್ಲಿರ್ತಕ್ಕಂಥ ಒಬ್ಬ ಮಾರ ಅನ್ನುವಂಥ ವ್ಯಕ್ತಿ ಒಲೆ ಕೂಡ ಹೊತ್ತಲಿಸಲಿಕ್ಕೆ ಆಗಲಿಲ್ಲ. ಕಾರಣ ಏನು, ಬಡತನ.
ಶ್ರಮಿಕರ ವರ್ಗ ಏನು ಕಷ್ಟಪಟ್ಟು ದುಡಿತಾ ಇದ್ದಾರಲ್ಲ ಅವರು ಅದೇ ರೀತಿಯಾಗಿದ್ದಾರೆ. ಆದರೆ ಶ್ರೀಮಂತರು ಏನಾಗಿದ್ದಾರೆ, ಅವರು ಶ್ರೀಮಂತರಾಗಿಯೇ ಉಳಿದ್ಬಿಟ್ಟಾರ, ಬಡವರಾಗಿಯೇ ಉಳಿದ್ಬಿಟ್ಟಾರ. ಇವರಾರಿಗೂ ವಸಂತ ಮುಖ ತೋರಲಿಲ್ಲ ನೋಡಿ. ಕಂಬಾರನಿಗೆ ನೇಕಾರನಿಗೆ ಕೆರೆಯ ಮಹಾರನಿಗೂ ಕೂಡ ಯಾರಿಗೂ ಕೂಡ ಅವ್ರು ಎಲ್ಲಿರ್ತಕ್ಕಂಥ ಅವರು ಕಷ್ಟಪಟ್ಟು ದುಡ್ತಾ ಇರುವಂಥವ್ರು ಶ್ರಮಿಕರ ವರ್ಗ, ಅವ್ರು ಯಾರಿಗೂ ಕೂಡ ಬಡತನದಲ್ಲಿ ತುಂಬ ಮುಳುಗೋಗ್ಬಿಟ್ಟಿದ್ದಾರೆ. ಅವ್ರು ಯಾರಿಗೂ ಕೂಡ ಏನಾಗಿಲ್ಲ, ವಸಂತ ಮುಖವನ್ನು ತೋರಲಿಲ್ಲ, ಸುಖ ಸಂತೋಷ ನೆಮ್ಮದಿಯನ್ನು ಸಿಗಲಿಲ್ಲ, ಅವರು ಬಡತನದಲ್ಲೇ ಉಳಿದುಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ, ಹರಿದ ಚಿಂದಿ ಬಟ್ಟಿಗಳ ಕಂಡು ಅವನು ಮರಗಿದನೆ, ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ, ಮತ್ತೆ ನೆಲವ ತಟ್ಟಿ. ನೋಡಿ ಕವಿಗಳು ಏನು ಹೇಳ್ತಾರಪ್ಪ ಅಂದ್ರೆ, ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ. ನೋಡಿ ಶ್ರಮಿಕರ ಏನು ಕಷ್ಟಪಟ್ಟು ದುಡಿತಾ ಇದ್ದಾರಲ್ಲ, ಈ ಬಡವರಾಗೇ ಉಳಿದು ಬಿಟ್ಟಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಶ್ರೀಮಂತರಾಗಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ವಸಂತ ಏನು ಮಾಡಿದಾನ, ಅವ್ರು ಗುಡಿಸಲೊಳಗೆ ಬರಲಿಕ್ಕೂ ಹೆದರ್ತಿದ್ದಾನ. ಪುಟ್ಟಿಯಲ್ಲಿ ಏನು ಮಾಡ್ತಾ ಪ್ರಶ್ನೆನ ಮಾಡ್ಕೊಳ್ತಿದ್ದಾಳೆ, ಅವಳೇ ಉತ್ತರವನ್ನು ಕಂಡ್ಕೊಳ್ತಾ ಅವಳೇ ಪ್ರಶ್ನೆನ ಮಾಡ್ಕೊಳ್ತಿದ್ದಾಳೆ. ನಮ್ಮ ಗುಡಿಸಲೊಳಗೆ ಬರಲಿಕ್ಕೆ ನಮಗೆ ಇನ್ನೂ ಇಷ್ಟೊಂದು ಅತಿಯಾದಂಥ ಬಡತನ ಇದೆಯಲ್ಲ, ನಮ್ಮ ಗುಡಿಸಲಿಗೆ ಬರಲಿಕ್ಕೆ ವಸಂತ ಹೆದರ್ಕೊಳ್ಳತ್ತಾನ. ಹರಿದ ಚಿಂದಿ ಬಟ್ಟೆ ಕಂಡು ಅವನು ಮರಗಿದ್ದಾನೆ. ನೋಡಿ ನಾವು ಎಲ್ಲರ ಹಾಗೆ ಸಿತ್ತಾರ ಉಳ್ಳಂತಹ ಬಣ್ಣ ಬಣ್ಣದ ಡ್ರೆಸ್ಗಳನ್ನ, ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೋಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕಾರಣ ಬಡತನ, ನಾವು ಬಡವರಾಗಿ ಉಳಿಬೇಕಾ. ಹರಿದ ಚಿಂದಿ ಬಟ್ಟೆಗಳನ್ನ ಕಂಡು ಅವನಿಗೂ ಕೂಡ ಮರುಕನ ಬಗ್ಗೆ ಮರುಕ ಏನಾದ್ರು ಬಂದುಬಿಡ್ತಾನ ಅಂಥೇಳಿ ಪುಟ್ಟಿ ಏನು ಮಾಡ್ತಾ ಇರಲಿ, ಪ್ರಶ್ನಿಸಿಕೊಳ್ಳುತ್ತಿದ್ದಾಳು. ತನ್ನನ್ನೇ ತಾನೇನ ಪ್ರಶ್ನೆನ ಮಾಡ್ಕೊಳ್ತಾ ಇದ್ದಾಳ. ಮತ್ತೆ ನೆಲವ ತಟ್ಟಿ. ನೋಡಿ ಅವಳು ಏನು ಮಾಡ್ತಾ ಇದ್ದಾಳ, ಮತ್ತೆ ತನ್ನಲ್ಲೇ ಉತ್ತರವನ್ನು ಕಂಡ್ಕೊಳ್ತಾ ಮತ್ತೆ ಅವಳು ತನ್ನಲ್ಲೇ ಪ್ರಶ್ನೆಯನ್ನು ಕೇಳ್ಕೊತಿದ್ದಾಳ. ಮಕ್ಕಳೇ, ಇನ್ನೇ ತರಗತಿಯಲ್ಲಿ ನಾವು ವಸಂತ ಮುಖ ತೋರಲಿಲ್ಲ ಅನ್ನುವಂತಹ ಪೂರಕ ಪಾಠ ನಿಮ್ಮೆಲ್ಲರೂ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಯಾವುದಕ್ಕಾಗಿ ಯಾರಿಗೆ ವಸಂತ ಮುಖ ತೋರಲಿಲ್ಲ ಅನ್ನೋದು ನಿಮಗೀಗ ಅರ್ಥವಾಗಿರ್ಬೇಕು. ಕಷ್ಟಪಟ್ಟು ದುಡ್ತಾ ಇರುವಂಥ ಶ್ರಮಿಕರ ವರ್ಗ ಇನ್ನೂ ಅದೇ ರೀತಿಯಾಗಿ ಉಳಿದುಬಿಟ್ಟಿದೆ. ಅವರು ಯಾವುದೇ ಕಾರಣ ಮೇಲೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೌದಾ? ಅಂದರೆ ನಮ್ಮ ಶೋಷಣೆಯುಕ್ತ ಸಮಾಜ ಆಗಬೇಕಪ್ಪ ಅಂದರೆ ಏನಾಗಬೇಕು, ಮುಕ್ತ ಸಮಾಜ ಆಗಬೇಕಂದ್ರೆ ಎಲ್ಲರೂ ಕೂಡ ಸರ್ವರು ಏಳಿಗೆ ಆಗಬೇಕು. ಸರ್ವರು ಹೇಳ್ಬೇಕಂದ್ರೆ ಎಲ್ಲ ಕಷ್ಟಪಟ್ಟು ದುಡ್ತಾ ಇರುವಂಥ ವರ್ಗ ಆಗಿರ್ಬೋದು, ಬಡತನದಿಂದ ಕೂಡಿರುವಂಥ ವರ್ಗ ಆಗಿರ್ಬೋದು, ಎಲ್ಲರೂ ಮೇಲೆ ಬರಬೇಕು. ನಮ್ಮ ಸಮಾಜದಲ್ಲಿ ಸಮಾನತೆ ಅನ್ನೋದು ಸಿಗಬೇಕು ಅನ್ನುವಂಥದ್ದೇ ಈ ವಸಂತ ಮುಖ ತೋರಲ್ಲ ಅನ್ನುವಂತಹ ಪೂರಕ ಪಾಠದ ಆಶಯ ಮಕ್ಕಳೇ. ಅದೇ ರೀತಿಯಾಗಿ ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ಭಾವಿಸ್ತಾ ನನ್ನ ತರಗತಿಗೆ ವಿರಾಮವನ್ನು ನೀಡುತ್ತೇನೆ. ಎಲ್ಲರಿಗೂ ನಮಸ್ಕಾರ.